ಈಗೇನಾಗಿದೆ ಇದರಲ್ಲಿ ಗಲಾಟೆ ಬಿ ಜೆ ಪಿ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ದೊಡ್ಡ ಮಟ್ಟದ ಹೋರಾಟ ಥರ ಕಾಣ್ತಾ ಇದ್ದಾರೆ. ಶನಿವಾರದಿಂದನೇ ಮಾಡ್ತಾ ಇದ್ದಾರಂತೆ. ಇಷ್ಟು ದಿವಸ ಬೇಕಿತ್ತ ಗೊತ್ತಿಲ್ಲ ನನಗೆ, 1 ವಾರ ಆಗೋಯ್ತು. ಈಗ ಖರ್ಗೆ ಮಗ ವರ್ಸಸ್ BSY ಮಗ ಫೈಟ್ ಆಗ್ತಾ ಇದೆ. ಅಂದರೆ BSY ಮಗ ಯಾಕ್ರಿ ಬರಬೇಕು ಅಂತ ನೀವು ಕೇಳ್ಬೋದು. ನೋಡಿ ಇಲ್ಲಿ ನೋಡಿ, BSY ಮುಖ್ಯಮಂತ್ರಿ ಆದವರು, ಅವರ ಮಗ ಈಗ BJP ರಾಜ್ಯಾಧ್ಯಕ್ಷ. ಮತ್ತೊಂದು ಕಡೆ AICC ಅಧ್ಯಕ್ಷರು, KPCC ಅಧ್ಯಕ್ಷರು ಆದವರು, ಮುಖ್ಯಮಂತ್ರಿ ಒಂದು ಆಗಿಲ್ಲ, ಅವರ ಮಗ. ಫೈಟ್ ಹೆಂಗೆ ಬರುತ್ತೆ ನೋಡಿ. ಮೋದಿ ಅಂಗಳಕ್ಕೆ ಸಚಿನ್ ಪಂಚಾಳ್ ಸುಸೈಡ್ ಕೇಸ್. ಯಾಕಂದರೆ BJP ಅಲ್ಲಿ ಇಲ್ಲಿ ಹೋರಾಟ ಮಾಡ್ತು, ಮನೆಗೆ ಹೋದರು, ಕೂತರು, ಬಂದರು. ಅದು ಒಂದು ಒಕ್ಕೋರಲ ಧ್ವನಿಯಾಗಿ ಕೇಳ್ತಾ ಇಲ್ಲ BJP. ಈಗ ಹೇಗೆ ಗಣಿದಣಿಗಳು ಬಾ ಬಳ್ಳಾರಿಗೆ ಅಂತ ಹೇಳಿದಾಗ ಹೆಂಗೆ ಹೋದರು ಇವರು, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು. ಆಮೇಲೆ ನಿಜವಾಗಿ ಸಿದ್ದರಾಮಯ್ಯನವರು ಎಷ್ಟೇ ದೊಡ್ಡ ಲೀಡರ್ ಆಗಿದ್ದರೂ ಕೂಡ ಒಂದು ಲೆಜೆಂಡ್ ಥರ ಆಗಿದ್ದು ಯಾವಾಗ ಅಂತಂದರೆ ಆ ಪಾದಯಾತ್ರೆ ನಂತರ. ಯಾಕಂದರೆ ನಾನು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ. ಆ 15 ದಿನಗಳ ಪಾದಯಾತ್ರೆಯಲ್ಲಿ ನಾನಿದ್ದೆ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರಿಗಿಂತ ಇದ್ದಂಥ ಜನಪ್ರಿಯತೆ ಏನು, ಆ ಪಾದಯಾತ್ರೆ ಟೈಮಲ್ಲಿ ಆದಂಥ ಜನಪ್ರಿಯತೆ ಏನು. ಹಾಗಂತ ಪಾದಯಾತ್ರೆ ಮಾಡಿದ ತಕ್ಷಣ ಜನಪ್ರಿಯತೆ ಬರುತ್ತೆ ಅಂತಲ್ಲ. ರಾಮುಲವರು ಕೂಡ ದೊಡ್ಡ ಪಾದಯಾತ್ರೆ ಮಾಡಿದ್ದಾರೆ, ಹಂಗಲ್ಲ. ನೀವು ಸಬ್ಜೆಕ್ಟ್ ಬೇಸ್ಡ್ ಯಾವ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀರಿ ಅಂತೇಳಿ. ಇದೊಂದು ಅತ್ಯದ್ಭುತವಾದ ಸಬ್ಜೆಕ್ಟ್ BJPಗೆ. ಆದರೆ BJPಯಲ್ಲಿ ಒಗ್ಗಟ್ಟುಗಳು ಕಾಣ್ತಾ ಇಲ್ಲ. ಮೂರು ಮನೆಯೊಂದು 3 ಬಾಗಿಲು. ವಿಜೇಂದ್ರ ಏನು ಮಾಡೋಕ್ಕಾಗತ್ತೆ, ನೇರವಾಗಿ ಕೇಂದ್ರದ ಬಳಿಗೆ ಹೋಗಿದ್ದಾರೆ. ಅಮಿತ್ ಶಾ ಕೆಲವು ಐಡಿಯಾ ಕೊಟ್ಟಿರ್ಬೋದು. ಈಗ ನಮಗಿರೋದು, ನೀವು ವಿಜೇಂದ್ರನೋ, ನೀವು ಮಲ್ಲಿಕಾರ್ಜುನ ಖರ್ಗೆ ಪುತ್ರನೋ, ಪ್ರಿಯಾಂಕ್ ಖರ್ಗೆನೋ, ನಮಗೇನು ಆಗಬೇಕಾಗಿಲ್ಲ ರೀ ನಿಮ್ಮಿಂದ ಈ ವಿಷಯದಲ್ಲಿ. ನಮಗೇನಾಗಬೇಕಾಗಿದ್ರೆ ಆ ಸಚಿನ್ ಪಂಚಾಳ್ ತೀರ್ಕೊಂಡಲ್ಲ, ಆತನ ಮನೆ, ಹೆಂಡತಿ, ಮಕ್ಕಳು, ತಾಯಿ, ಅಕ್ಕ, ತಂಗಿ ಮದುವೆ ಆಗಿದೆಯಾ ಗೊತ್ತಿಲ್ಲ ನನಗೆ, ತಾಯಿ, ತಂಗಿ, ಸಹೋದರಿ, ಆ ಸಾವಿಗೆ ನ್ಯಾಯ ಸಿಗಬೇಕು. ಉಳಿದದ್ದಲ್ಲ. ನೀವು ಅದ್ಭುತ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಹೊಗಳಿದ್ದೀವಿ, ನಿಮ್ಮ ರಾಂಗ್ ಆಗಿ ತೆಗಳಿದ್ದೀವಿ. ಈಗ ನೀವು ಫೈಟ್ ಮಾಡಿ ನ್ಯಾಯಕ್ಕಾಗಿ ಸಚಿನ್ಗೆ ನ್ಯಾಯ ದೊರಕಿಸಿಕೊಡಿ. ನಾವು ಅಷ್ಟೇ ಕೇಳೋದು. ಸಚಿನ್ಗೆ ನ್ಯಾಯ ಸಿಗೋ ತನಕ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡ್ತಾನೆ ಇರುತ್ತೆ. ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ, ನೋ ಇಶ್ಯೂಸ್. ಈಗ ಸಚಿವ ಸ್ಥಾನಕ್ಕೆ ಖರ್ಗೆ ರಾಜೀನಾಮೆ ಕೊಡ್ತಾರಾ ಅಂತ ಒಂದು ಪ್ರಶ್ನೆ. ಇದು ರಾಜಕೀಯವಾಗಿ BJPಗೆ ಬೇಕಿರುವಂಥದ್ದು. ನಮ್ಮ ಪ್ರಶ್ನೆ, ನೀವು ರಾಜೀನಾಮೆ ಕೊಡ್ತೀರೋ ಕೊಡಲ್ವೋ, ಸಚಿನ್ ಸಾವಿಗೆ ನ್ಯಾಯ ಯಾರು ಕೊಡಬೇಕು? ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ರಾಜಕೀಯವಾಗಿ ನೀವು ಕೇಳ್ತಾ ಇದ್ದೀರಿ. ಪ್ರಿಯಾಂಕ್ ರಾಜೀನಾಮೆ ಕೊಟ್ಟರೆ ನ್ಯಾಯ ಸಿಗತ್ತಾ, ಕೊಡದಿದ್ರೆ ನ್ಯಾಯ ಸಿಗತ್ತಾ? ವಿಷಯ ನಮಗಲ್ಲ. ನಮಗಿರುವಂಥದ್ದು ನ್ಯಾಯ ಸಿಗತ್ತಾ? ಸಚಿನ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರು ಕಾರಣ? ಅವನು ಸ್ವಂತ ಕಾರಣನ? ಅದಾದರೂ ಹೇಳಿ. ಇದೀಗ ದೆಹಲಿಯ ಮಟ್ಟದಲ್ಲಿ ಖರ್ಗೆ ವಿರುದ್ಧ ರಣತಂತ್ರವನ್ನು BJP ಮಾಡ್ತಾ ಇದೆಯಂತೆ. ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾರೆ ವಿಜೇಂದ್ರಗೆ. ಅಮಿತ್ ಶಾ ಇದನ್ನು ಹೆಂಗೆ ತಗೊಂಡು ಬಿಟ್ರು ಅಂತಂದರೆ, ವಿಜೇಂದ್ರ ಕಂಪ್ಲೇಂಟ್ ಮಾಡಿದಾಗ, ಲುಕ್ ಮಿಸ್ಟರ್ ವಿಜೇಂದ್ರ, ಅಂದರೆ ಆ ಥರ ಇರ್ಬೋದು, ಹೋರಾಟ ಮಾಡಿ. ನಿಮ್ಮ ವಿರುದ್ಧ ಕೂಡ ಭಾಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಬಸವನಗೌಡ ಪಾಟೀಲ್ ಯತ್ನಾಳರು ಟೀಮ್ ಎಲ್ಲ ಮಾಡಿಬಿಟ್ಟು ನಿಮ್ಮನ್ನು ಕೆಳಗಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಕುರ್ಚಿ ಉಳಿಬೇಕು ಅಂತಂದರೆ ಮಿಸ್ಟರ್ ವಿಜೇಂದ್ರ, ಪ್ರಿಯಾಂಕ್ ಅವರು ಕುರ್ಚಿಯಿಂದ ಕೆಳಗಿಳಿಬೇಕು. BJPಗರು ಪ್ರಿಯಾಂಕ್ ರಾಜೀನಾಮೆ ಕೊಡಿಸಬೇಕು. ಪ್ರಿಯಾಂಕ್ ರಾಜೀನಾಮೆ ಕೊಟ್ಟರೆ ನಿಮ್ಮ ಸೀಟ್ ಉಳಿಯುತ್ತೆ. ನಿಮ್ಮ ಸೀಟ್ ಉಳಿಬೇಕು ಅಂತಂದರೆ ಅವರು ಇಳಿಬೇಕು. ನಿಮ್ಮ ಸೀಟ್ ಉಳಿಬೇಕು ಅಂತಂದರೆ ವಿಜೇಂದ್ರ ಅವರೇ ಅವರು ಇಳಿಬೇಕು. ಹೋರಾಟ ಮಾಡಿ. ಇದು ಟಾಸ್ಕ್ ಗೆದ್ದು ಪಟ್ಟ ಉಳಿಸ್ಕೊಳ್ತಾರ ವಿಜೇಂದ್ರ. ಹಾಗಂತ ಹೋರಾಟಗಳು ಯಾವ ರೀತಿ ತೀವ್ರಗತಿಯಲ್ಲಿ ಸಾಗತ್ತೆ ಅನ್ನುವಂಥದ್ದನ್ನು ಅಮಿತ್ ಶಾ ಕೌಂಟ್ ಮಾಡ್ತಾ ಇರ್ಬೋದು. ಜನವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಬದಲಾವಣೆ ಆಗುತ್ತೆ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಈಗೇನು ಹೇಳ್ತಾ ಇದ್ದಾರೆ ನೋಡ್ರಪ್ಪ, ಹಿಂಗೆ ಹೇಳಿದ್ದಾರೆ, ನಿನ್ನ ನಾನು ಬದಲಾವಣೆ ಮಾಡಲ್ಲ, ಅವನು ನಿಲ್ಲಿಸು, ಯಾರನ್ನ, ಪ್ರಿಯಾಂಕ್ ಖರ್ಗೆನ ಇಳಿಸು ಅಂತ ವಿಜೇಂದ್ರಗೆ ಒಂದು ಅವಕಾಶ ಕೊಟ್ಟು ಸಾಮರ್ಥ್ಯ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರಂತೆ. ಅವಕಾಶ ಮಿಸ್ ಮಾಡಿಕೊಂಡ್ರೆ ವಿಜೇಂದ್ರ ಪಟ್ಟಕ್ಕೆ ಕುತ್ತು ಬರುತ್ತಾ ಅದು ಗೊತ್ತಿಲ್ಲ ನಮಗೆ. ಅವಕಾಶ ಅಂತೂ ವಿಜೇಂದ್ರಗೆ ಸಿಕ್ಕಿದೆ. ಯಾವ ಥರ BJPಯನ್ನು ಒಗ್ಗೂಡಿಸ್ತಾರೆ, ಯಾವ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನೋ ಅಥವಾ ಇತರರನ್ನೋ ಒಗ್ಗೂಡಿಸ್ಕೊಂಡು ಹೋಗ್ತಾರೆ, ಕಾದು ನೋಡಿ. ಈಗೇನಾಗಿದೆ ಇದರಲ್ಲಿ ಗಲಾಟೆ BJP ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ದೊಡ್ಡ ಮಟ್ಟದ ಹೋರಾಟ ಥರ ಕಾಣ್ತಾ ಇದ್ದಾರೆ. ಶನಿವಾರದಿಂದನೇ ಮಾಡ್ತಾ ಇದ್ದಾರಂತೆ. ಇಷ್ಟು ದಿವಸ ಬೇಕಿತ್ತ ಗೊತ್ತಿಲ್ಲ ನನಗೆ, 1 ವಾರ ಆಗೋಯ್ತು.
ಈಗ ಖರ್ಗೆ ಮಗ ವರ್ಸಸ್ BSY ಮಗ ಫೈಟ್ ಆಗ್ತಾ ಇದೆ. ಅಂದರೆ BSY ಮಗ ಯಾಕ್ರಿ ಬರಬೇಕು ಅಂತ ನೀವು ಕೇಳ್ಬೋದು. ನೋಡಿ ಇಲ್ಲಿ ನೋಡಿ, BSY ಮುಖ್ಯಮಂತ್ರಿ ಆದವರು, ಅವರ ಮಗ ಈಗ BJP ರಾಜ್ಯಾಧ್ಯಕ್ಷ. ಮತ್ತೊಂದು ಕಡೆ AICC ಅಧ್ಯಕ್ಷರು, KPCC ಅಧ್ಯಕ್ಷರು ಆದವರು, ಮುಖ್ಯಮಂತ್ರಿ ಒಂದು ಆಗಿಲ್ಲ, ಅವರ ಮಗ. ಫೈಟ್ ಹೆಂಗೆ ಬರುತ್ತೆ ನೋಡಿ. ಮೋದಿ ಅಂಗಳಕ್ಕೆ ಸಚಿನ್ ಪಂಚಾಳ್ ಸುಸೈಡ್ ಕೇಸ್. ಯಾಕಂದರೆ BJP ಅಲ್ಲಿ ಇಲ್ಲಿ ಹೋರಾಟ ಮಾಡ್ತು, ಮನೆಗೆ ಹೋದರು, ಕೂತರು, ಬಂದರು. ಅದು ಒಂದು ಒಕ್ಕೋರಲ ಧ್ವನಿಯಾಗಿ ಕೇಳ್ತಾ ಇಲ್ಲ BJP. ಈಗ ಹೇಗೆ ಗಣಿದಣಿಗಳು ಬಳ್ಳಾರಿಗೆ ಅಂತ ಹೇಳಿದಾಗ ಹೆಂಗೆ ಹೋದರು ಇವರು, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು. ಆಮೇಲೆ ನಿಜವಾಗಿ ಸಿದ್ದರಾಮಯ್ಯನವರು ಎಷ್ಟೇ ದೊಡ್ಡ ಲೀಡರ್ ಆಗಿದ್ದರೂ ಕೂಡ ಒಂದು ಲೆಜೆಂಡ್ ಥರ ಆಗಿದ್ದು ಯಾವಾಗ ಅಂತಂದರೆ ಆ ಪಾದಯಾತ್ರೆ ನಂತರ. ಯಾಕಂದರೆ ನಾನು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ. ಆ 15 ದಿನಗಳ ಪಾದಯಾತ್ರೆಯಲ್ಲಿ ನಾನಿದ್ದೆ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರಿಗಿಂತ ಇದ್ದಂಥ ಜನಪ್ರಿಯತೆ ಏನು, ಆ ಪಾದಯಾತ್ರೆ ಟೈಮಲ್ಲಿ ಆದಂಥ ಜನಪ್ರಿಯತೆ ಏನು. ಹಾಗಂತ ಪಾದಯಾತ್ರೆ ಮಾಡಿದ ತಕ್ಷಣ ಜನಪ್ರಿಯತೆ ಬರುತ್ತೆ ಅಂತಲ್ಲ. ರಾಮುಲು ಅವರು ಕೂಡ ದೊಡ್ಡ ಪಾದಯಾತ್ರೆ ಮಾಡಿದ್ದಾರೆ, ಹಂಗಲ್ಲ. ನೀವು ಸಬ್ಜೆಕ್ಟ್ ಬೇಸ್ಡ್ ಯಾವ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಇದೊಂದು ಅತ್ಯದ್ಭುತವಾದ ಸಬ್ಜೆಕ್ಟ್ BJPಗೆ. ಆದರೆ BJPಯಲ್ಲಿ ಒಗ್ಗಟ್ಟುಗಳು ಕಾಣ್ತಾ ಇಲ್ಲ. ಮೂರು ಮನೆಯೊಂದು 3 ಬಾಗಿಲು. ವಿಜೇಂದ್ರ ಏನು ಮಾಡೋಕ್ಕಾಗತ್ತೆ, ನೇರವಾಗಿ ಕೇಂದ್ರದ ಬಳಿಗೆ ಹೋಗಿದ್ದಾರೆ. ಅಮಿತ್ ಶಾ ಕೆಲವು ಐಡಿಯಾ ಕೊಟ್ಟಿರ್ಬೋದು. ಈಗ ನಮಗಿರೋದು, ನೀವು ವಿಜೇಂದ್ರನೋ, ನೀವು ಮಲ್ಲಿಕಾರ್ಜುನ ಖರ್ಗೆ ಪುತ್ರನೋ, ಪ್ರಿಯಾಂಕ್ ಖರ್ಗೆನೋ, ನಮಗೇನು ಆಗಬೇಕಾಗಿಲ್ಲ ರೀ ನಿಮ್ಮಿಂದ ಈ ವಿಷಯದಲ್ಲಿ. ನಮಗೇನು ಆಗಬೇಕಾಗಿದ್ರೆ ಆ ಸಚಿನ್ ಪಂಚಾಳ್ ತೀರ್ಕೊಂಡಲ್ಲ, ಆತನ ಮನೆ, ಹೆಂಡತಿ, ಮಕ್ಕಳು, ತಾಯಿ, ಅಕ್ಕ, ತಂಗಿ ಮದುವೆ ಆಗಿದೆಯಾ ಗೊತ್ತಿಲ್ಲ ನನಗೆ, ತಾಯಿ, ತಂಗಿ, ಸಹೋದರಿ, ಆ ಸಾವಿಗೆ ನ್ಯಾಯ ಸಿಗಬೇಕು, ಉಳಿದದ್ದಲ್ಲ. ನೀವು ಅದ್ಭುತ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಹೊಗಳಿದ್ದೀವಿ, ನಿಮ್ಮ ರಾಂಗ್ ಆಗಿ ತೆಗಳಿದ್ದೀವಿ. ಈಗ ನೀವು ಫೈಟ್ ಮಾಡಿ ನ್ಯಾಯಕ್ಕಾಗಿ ಸಚಿನ್ಗೆ ನ್ಯಾಯ ದೊರಕಿಸಿಕೊಡಿ. ನಾವು ಅಷ್ಟೇ ಕೇಳೋದು. ಸಚಿನ್ಗೆ ನ್ಯಾಯ ಸಿಗೋ ತನಕ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡ್ತಾನೆ ಇರುತ್ತೆ. ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ, ನೋ ಇಶ್ಯೂಸ್. ಈಗ ಸಚಿವ ಸ್ಥಾನಕ್ಕೆ ಖರ್ಗೆ ರಾಜೀನಾಮೆ ಕೊಡ್ತಾರಂತ ಒಂದು ಪ್ರಶ್ನೆ. ಇದು ರಾಜಕೀಯವಾಗಿ BJPಗೆ ಬೇಕಿರುವಂಥದ್ದು. ನಮ್ಮ ಪ್ರಶ್ನೆ, ನೀವು ರಾಜೀನಾಮೆ ಕೊಡ್ತೀರೋ ಕೊಡಲ್ವೋ, ಸಚಿನ್ ಸಾವಿಗೆ ನ್ಯಾಯ ಯಾರು ಕೊಡಬೇಕು? ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ರಾಜಕೀಯವಾಗಿ ನೀವು ಕೇಳ್ತಾ ಇದ್ದೀರಿ. ಪ್ರಿಯಾಂಕ್ ರಾಜೀನಾಮೆ ಕೊಟ್ಟರೆ ನ್ಯಾಯ ಸಿಗತ್ತಾ, ಕೊಡದಿದ್ರೆ ನ್ಯಾಯ ಸಿಗತ್ತಾ? ವಿಷಯ ನಮಗಲ್ಲ. ನಮಗಿರುವಂಥದ್ದು ನ್ಯಾಯ ಸಿಗತ್ತಾ? ಸಚಿನ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರು ಕಾರಣ? ಅವನು ಸ್ವಂತ ಕಾರಣನ? ಅದಾದರೂ ಹೇಳಿ. ಇದೀಗ ದೆಹಲಿ ಮಟ್ಟದಲ್ಲಿ ಖರ್ಗೆ ವಿರುದ್ಧ ರಣತಂತ್ರವನ್ನು BJP ಮಾಡ್ತಾ ಇದೆಯಂತೆ. ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾರೆ ವಿಜೇಂದ್ರಗೆ ಅಮಿತ್ ಶಾ ಇದನ್ನು ಹೆಂಗೆ ತಗೊಂಡು ಬಿಟ್ರು ಅಂತಂದರೆ, ವಿಜೇಂದ್ರ ಕಂಪ್ಲೇಂಟ್ ಮಾಡಿದಾಗ, ಲುಕ್ ಮಿಸ್ಟರ್ ವಿಜೇಂದ್ರ, ಅಂದರೆ ಆ ಥರ ಇರ್ಬೋದು, ಹೋರಾಟ ಮಾಡಿ. ನಿಮ್ಮ ವಿರುದ್ಧ ಕೂಡ ಭಾಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಬಸವನಗೌಡ ಪಾಟೀಲ್ ಯತ್ನಾಳರು ಟೀಮ್ ಎಲ್ಲ ಮಾಡಿಬಿಟ್ಟು ನಿಮ್ಮನ್ನು ಕೆಳಗಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಕುರ್ಚಿ ಉಳಿಬೇಕು ಅಂತಂದರೆ ಮಿಸ್ಟರ್ ವಿಜೇಂದ್ರ, ಪ್ರಿಯಾಂಕ್ ಅವರು ಕುರ್ಚಿಯಿಂದ ಕೆಳಗಿಳಿಬೇಕು. BJPಗರು ಪ್ರಿಯಾಂಕ್ ರಾಜೀನಾಮೆ ಕೊಡಿಸಬೇಕು. ಪ್ರಿಯಾಂಕ್ ರಾಜೀನಾಮೆ ಕೊಟ್ಟರೆ ನಿಮ್ಮ ಸೀಟ್ ಉಳಿಯುತ್ತೆ.